ಎಲ್ಲರಿಗೂ ನಮಸ್ಕಾರ. ಆಯುಷ್ ಟಿವಿ ವೀಕ್ಷಕರಿಗೆಲ್ಲರಿಗೂ ಸ್ವಾಗತ. ನಾನು ಡಾಕ್ಟರ್ ಸುಪ್ರೀತಾ, ಪ್ರಶಾಂತಿ ಆಯುರ್ವೇದಿಕ್ ಸೆಂಟರ್ನಲ್ಲಿ ಆಯುರ್ವೇದಿಕ್ ತಜ್ಞೆಯಾಗಿ ಕೆಲಸ ಮಾಡ್ತಾ ಇದ್ದೇನೆ. ಇವತ್ತು ಎಲ್ಲರ ಅಡುಗೆ ಮನೆಯಲ್ಲಿ ಇರುವಂತಹ ಒಂದು ಪದಾರ್ಥ ಓಂಕಾಳು. ಅದರ ಬಗ್ಗೆ ಆಯುರ್ವೇದದ ಮಹತ್ವವನ್ನು ತಿಳಿಯೋಣ. ಇದನ್ನು ಬೇರೆ ಬೇರೆ ಹೆಸರಲ್ಲಿ ಆಯುರ್ವೇದದಲ್ಲಿ ಉಲ್ಲೇಖಿಸಿದ್ದಾರೆ. ಇದನ್ನು ಯವಾನಿ ಎಂದು ಕರೀತೇವೆ. ಇದಕ್ಕೆ ಬೇರೆ ಹೆಸರು ಅಜಮೋದಕ, ದೀಪ್ಯ ಮತ್ತು ಉಗ್ರಗಂಧ, ತೀವ್ರಗಂಧ ಅಂತ ಹೇಳ್ತಾರೆ. ಏಕೆ ಅಂದರೆ ಇದರ ವಾಸನೆಯ ಪ್ರಧಾನವಾದ ಒಂದು ಗುಣ ಆಗಿದೆ. ಮತ್ತು ಇದು ದೀಪ್ಯ ಅಂದರೆ ಪಚನ ಶಕ್ತಿಯನ್ನು ಪ್ರದಾನ ಮಾಡುವ ಒಂದು ಪದಾರ್ಥ ಆಗಿದೆ. ಇದರ ಬೇರೆ ಬೇರೆ ಗುಣಗಳು ಆಯುರ್ವೇದದಲ್ಲಿ ಯಾವ ರೀತಿಯಾಗಿ ಉಲ್ಲೇಖಿಸಿದ್ದಾರೆ ಎಂದರೆ, ಇದು ಖಾರ ಸ್ವಾದವನ್ನು ಹೊಂದಿದೆ. ಮತ್ತು ವೀರ್ಯದಲ್ಲಿ ಇದು ಉಷ್ಣ ಆಗಿದ್ದು ಒಣ ಗುಣವನ್ನು ಹೊಂದಿದೆ. ಇದು ಯಾವ ರೀತಿಯಾಗಿ ಆಹಾರದಲ್ಲಿ ಇದನ್ನು ಬಳಸಬಹುದು ಎಂದರೆ, ಹೊಟ್ಟೆ ಉಬ್ಬರ ಸಮಸ್ಯೆಯಲ್ಲಿ ಇದನ್ನು ಕಷಾಯವನ್ನು ಮಾಡಿಕೊಂಡು ತಗೊಳ್ಳಬೇಕಾಗುತ್ತದೆ. ಹೊಟ್ಟೆ ಸಮಸ್ಯೆಯಲ್ಲಿ ಇದನ್ನು ಒಂದು 3-6 ಗ್ರಾಮ್ ಅಷ್ಟು ಪುಡಿಯನ್ನು, ಓಂಕಾಳು ಪುಡಿಯನ್ನು ಮಾಡಿಕೊಂಡು ಅದಕ್ಕೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ ಇದನ್ನು ತಗೊಳ್ಳೋದ್ರಿಂದ ಹೊಟ್ಟೆ ಉಬ್ಬರ ಸಮಸ್ಯೆ ಬೇಗ ಕಡಿಮೆ ಆಗಲು ಸಹಾಯ ಮಾಡುತ್ತದೆ. ಇದರ ಬೇರೆ ರೋಗಜ್ಞ ಕರ್ಮಗಳು ಏನೆಂದರೆ ಪಾಚಕ, ದೀಪಕ, ಶುಕ್ರನಾಶಕ, ಉದರ ರೋಗಹರ, ಪ್ಲೀಹ ರೋಗಹರ ಎಂದು ಹೇಳಿದ್ದಾರೆ. ಇದು ಅತಿ ಹೆಚ್ಚು ಹೊಟ್ಟೆ ಸಮಸ್ಯೆಯನ್ನು ಕಡಿಮೆ ಮಾಡಲು ಸಹಾಯ ಮಾಡುವಂಥ ಒಂದು ಪದಾರ್ಥ ಆಗಿದೆ. ಹೊಟ್ಟೆ ನೋವು ಸಮಸ್ಯೆಯಲ್ಲಿ ಓಂಕಾಳನ್ನು ಯಾವ ರೀತಿಯಾಗಿ ಸೇವಿಸಬಹುದು ಅಂದರೆ, ಓಂಕಾಳು ಪುಡಿಯನ್ನು ಸೌವರ್ಚಲ ಲವಣ ಅಂತ ಸಿಗುತ್ತದೆ, ಅದು 1 ಟೀ ಸ್ಪೂನು, ಸೈಂಧವ ಲವಣ ಅದು 1 ಟೀ ಸ್ಪೂನ್, ನಲ್ಲಿಕಾಯಿ ರಸ ಹಾಗೂ ಹಿಂಗನ್ನು ಹಾಕಿ ಈ ಮಿಶ್ರಣವನ್ನು 1/2 ಟೀ ಸ್ಪೂನ್ ಅಷ್ಟು ತಗೊಳ್ಳೋದ್ರಿಂದ ಹೊಟ್ಟೆ ನೋವು ಸಮಸ್ಯೆ ಅಥವಾ ಹೊಟ್ಟೆ ಉಬ್ಬರ ಸಮಸ್ಯೆ ಬೇಗ ಕಡಿಮೆ ಆಗಲು ಸಹಾಯ ಮಾಡುತ್ತದೆ. ಮತ್ತು ಇದರ ಅರ್ಕ ಪ್ರಿಪ್ರೇಷನ್ ಅಂತ ಹೇಳ್ತೇವೆ. ಇದನ್ನು ಮಕ್ಕಳಿಗೆ ನಾವು ಹೊಟ್ಟೆ ನೋವು ಸಮಸ್ಯೆಯಲ್ಲಿ ವೈದ್ಯರು ಕೊಡುತ್ತಾರೆ. ಮತ್ತು ನಾವು ಮನೆಯಲ್ಲಿ ಇದನ್ನು ಯಾವ ರೀತಿಯಾಗಿ ಮಕ್ಕಳ ಹೊಟ್ಟೆ ನೋವು ಅಥವಾ ಹೊಟ್ಟೆ ಉಬ್ಬರ ಸಮಸ್ಯೆಯಲ್ಲಿ ಬಳಸಬಹುದು ಎಂದರೆ, ಇದರ ಪುಡಿಯನ್ನು ನಾವು ನೀರಿನಲ್ಲಿ ಮಿಕ್ಸ್ ಮಾಡಿ ಹೊಟ್ಟೆ ಉಬ್ಬರ ಅಥವಾ ನೋವಲ್ಲಿ ಹೊಟ್ಟೆ ಮೇಲೆ ಹಚ್ಚೋದ್ರಿಂದ ಮಕ್ಕಳಿಗೆ ಬೇಗ ನೋವು ಕಡಿಮೆ ಆಗಲು ಸಹಾಯ ಮಾಡುತ್ತದೆ. ಮತ್ತು ಇದರ ಕಷಾಯವನ್ನು ನೀರಿನಲ್ಲಿ ಸೇರಿಸಿ ಇದರ ಕಷಾಯವನ್ನು ಮಾಡಿ ನಾವು ಗಾಯ ಅಥವಾ ಬೇರೆ ನವೆ ಇರೋ ಸಮಸ್ಯೆ, ಇನ್ಫೆಕ್ಷನ್ ಸಮಸ್ಯೆಯಲ್ಲಿ ಇದನ್ನು ನಾವು ವಾಶ್ ರೀತಿಯಾಗಿ ತೊಳ್ಕೊಳ್ಳೋದ್ರಿಂದ, ಈ ಕಷಾಯವನ್ನು ಬೆಚ್ಚಗಿದ್ದಾಗ ಇದನ್ನು ವಾಶ್ ರೀತಿಯಾಗಿ ಉಪಯೋಗಿಸೋದ್ರಿಂದ ಅಲ್ಲಿ ಇನ್ಫೆಕ್ಷನ್ ಕಡಿಮೆ ಆಗಲು ಬೇಗ ಸಹಾಯ ಮಾಡುತ್ತದೆ. ಓಂಕಾಳು ಕಷಾಯ ಲಿವರ್ ಮತ್ತು ಸ್ಪ್ಲೀನ್ ಡಿಸಾರ್ಡರ್ಸಲ್ಲಿ ಒಂದು ಅಲ್ಟಿಮೇಟ್ ಡಿಟಾಕ್ಸ್ ಆಗಿ ಕೆಲಸ ಮಾಡುತ್ತದೆ. ಅದಕ್ಕೆ ಓಂಕಾಳು ಕಷಾಯವನ್ನು ರಾತ್ರಿ ಒಂದು 5-6 ಓಂಕಾಳವನ್ನು 1 ಗ್ಲಾಸ್ ನೀರಲ್ಲಿ ನೆನೆಸಿ ಬೆಳಗ್ಗೆ ಇದರ ನೀರನ್ನು ಖಾಲಿ ಹೊಟ್ಟೆ ಸೇವಿಸೋದ್ರಿಂದ ನಮ್ಮ ಹೊಟ್ಟೆಯ ಸಮಸ್ಯೆಗಳು ಅಥವಾ ಉದರ ರೋಗಗಳ ಸಮಸ್ಯೆಗಳು ಬೇಗ ಕಡಿಮೆ ಆಗಲು ಸಹಾಯ ಮಾಡುತ್ತದೆ. ಮತ್ತು ಬ್ಲಡ್ ಗ್ಲೂಕೋಸ್ ಲೆವೆಲ್ ನಿಯಂತ್ರಿಸಲು ಇದನ್ನು ನಾವು ಬಿಲ್ಪತ್ರೆಯ ಜ್ಯೂಸ್ ಜೊತೆ ಸೇರಿಸಿ ಸಮ ಪ್ರಮಾಣದಲ್ಲಿ ಸೇರಿಸಿ ತಗೊಳ್ಳೋದ್ರಿಂದ ಡಯಾಬಿಟೀಸ್ ಇರೋರು, ಮಧುಮೇಹಿ ರೋಗಗಳು ತಮ್ಮ ಬ್ಲಡ್ ಗ್ಲೂಕೋಸ್ ಲೆವೆಲನ್ನು ನಿಯಂತ್ರಿಸಬಹುದು. ಓಪಿಯಂ ಟಾಕ್ಸಿಸಿಟಿ ಆಗಿರುತ್ತದೆ ಅಂದರೆ, ಇವಾಗ ಗಸಗಸೆಯ ಅಂಶ ಇರುತ್ತಲ್ಲ, ಅದರಲ್ಲಿರುವ ಒಂದು ಟಾಕ್ಸಿಸಿಟಿ ನಮಗೆ ಆಗಬಹುದು. ಅತಿ ಹೆಚ್ಚಾಗಿ ಬಳಸಿ ನಮಗೆ ಅಡ್ಡ ಪರಿಣಾಮಗಳು ಆದಾಗ ನಾವು ಓಂಕಾಳಿನ ಕಷಾಯ ತಗೊಳ್ಳೋದ್ರಿಂದ ಅದರ ಅಡ್ಡ ಪರಿಣಾಮಗಳು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ. ಮತ್ತು ಇದನ್ನು ಯಾರು ಬಳಸಬಾರದು ಎಂದರೆ, ಬಂಜೆತನ ಇರೋರು ಅಂದರೆ ಪುರುಷ ಬಂಜೆತನ ಇರೋರು ಇದನ್ನು ಅತಿ ಹೆಚ್ಚಾಗಿ ಬಳಸಬಾರದು. ಏಕೆ ಎಂದರೆ ಇದು ಶುಕ್ರನಾಶಕ ಪ್ರಾಪರ್ಟಿಯನ್ನು ಹೊಂದಿದೆ. ಮತ್ತು ವೆಯ್ಟ್ ಲಾಸ್ ಮಾಡ್ಕೊಳ್ಳೋರು ಕೂಡ ಇದನ್ನು ಪ್ರತಿನಿತ್ಯ ಖಾಲಿ ಹೊಟ್ಟೆಯಲ್ಲಿ ಇದರ ಕಷಾಯವನ್ನು ಮಾಡಿಕೊಂಡು 15 to 20 ಡೇಸ್ ಕಂಟಿನ್ಯೂಸ್ ಆಗಿ ತೊಗೊಳ್ಬೇಕಾಗತ್ತೆ. ಅಟ್ಲೀಸ್ಟ್ ಒಂದು 1 ಮಂತ್ ತೊಗೊಳ್ಳೋದ್ರಿಂದ ನಿಮಗೆ ಯಾವ ರೀತಿಯಾಗಿ ಕಡಿಮೆ ಆಗ್ತಿದೆ ಅನ್ನೋದು ಕಂಡಬಹುದು. ಓಂಕಾಳನ್ನು ನಾವು ಅಡುಗೆಯಲ್ಲಿ ಬಳಸೋದ್ರಿಂದ ನಮಗೆ ಬೇರೆ ಆಹಾರ ಏನಾದರೂ ಕೆಟ್ಟ ಪರಿಣಾಮ ಆಗಿದ್ದರೆ ಅದರ ಅಡ್ಡ ಪರಿಣಾಮಗಳು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ. ಅದಕ್ಕೆ ಇದನ್ನು ಪ್ರತಿನಿತ್ಯ ನಾವು ಅಡುಗೆಯಲ್ಲಿ ಬಳಸೋದು ಅತಿ ಉತ್ತಮ. ಮತ್ತು ಚರ್ಮದ ಕಾಯಿಲೆಗಳಲ್ಲಿ, ತುರಿಕೆ ಅಥವಾ ಇನ್ಫೆಕ್ಷನ್ ಆಗಿರೋ ಜಾಗದಲ್ಲಿ ಕೂಡ ಇದರ ಎಣ್ಣೆ ಅಥವಾ ಇದರ ಪೇಸ್ಟನ್ನು, ಓಂಕಾಳು ಪುಡಿಯ ಪೇಸ್ಟನ್ನು ನೀರಿನ ಜೊತೆ ಹಾಕಿ ನಾವು ತುರಿಕೆ ಅಥವಾ ಚರ್ಮದ ಕಾಯಿಲೆ ಆಗಿರೋ ಜಾಗದಲ್ಲಿ ಹಚ್ಚೋದ್ರಿಂದ ಬೇಗ ಚರ್ಮ ಕಾಯಿಲೆ ಕಡಿಮೆ ಆಗಲು ಸಹಾಯ ಮಾಡುತ್ತದೆ. ಆ್ಯಂಟಿ ಪಾಯ್ಸನಸ್ ಇಫೆಕ್ಟ್ ಕೂಡ ನಾವು ಇದನ್ನು ಆಹಾರದಲ್ಲಿ ಬಳಸೋದ್ರಿಂದ ನೋಡ್ತೇವೆ.
ಅದಕ್ಕೆ ಇದನ್ನು ಅವಾಗವಾಗ ಆಹಾರದಲ್ಲಿ ಬಳಸೋದು ತುಂಬ ಉತ್ತಮ. ಮತ್ತು ವಾಯು ರೋಗಗಳು ಕೂಡ ಕಡಿಮೆ ಆಗಲು ಸಹಾಯ ಮಾಡುತ್ತದೆ.